ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತೇನಾಯಿತು ಮಾರ್ಕೆಟು? ನಿನ್ನೆ ನಾವು ಏನು ಫಿಬೊನಚ್ಚಿ ಹಾಕ್ಕೊಂಡಿದ್ವಲ್ಲ ಇಲ್ಲಿಂದ ಇಲ್ಲಿಗೆ, ಈ ಟಾಪಿಂದ ಈ ಬಾಟಮ್ಗೆ ನಾವು ಒಂದು ಫಿಬೊನಚ್ಚಿ ಹಾಕ್ಕೊಂಡಿದ್ವಿ. ಈ ಫಿಬೊನಚ್ಚಿ ಹಾಕೊಂಡ್ಮೇಲೆ ಮಾರ್ಕೆಟ್ ನಿನ್ನೆ 0.618 ಹತ್ರ ನಿಂತಿತ್ತು. 0.618 ಹತ್ರ ನಿಂತಿದ್ದ ಮಾರ್ಕೆಟ್ ಇವತ್ತು ಫ್ಲಾಟ್ ಓಪನ್ ಆಯಿತು. 0.618 ಹತ್ರ ಡೈರೆಕ್ಟ್ 0.76ನ ಬೀಟ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ಮೇಲೆ ಹೋಗಿರೋ ಬೈ ಮಾಡ್ಬೋದಾಯಿತು, ಅಥವಾ ಆಪ್ಷನ್ ಸೆಲ್ ಮಾಡ್ಬೋದಾಯಿತು, ರಿಸ್ಕ್ ಟು ರಿವಾರ್ಡ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಪ್ರೈಸ್ ಆಕ್ಷನ್ ಆದರೂ 23,753ನ ರಿಜಿಸ್ಟ್ರೆನ್ಸ್ ತಗೊಂಡು ಟಿ ಎಸ್ ಒಳಗಡೆ ಮಾರ್ಕೆಟ್ ಬಂತು. ಟಿ ಎಸ್ ಒಳಗಡೆ ಮಾರ್ಕೆಟ್ ಬಂದಿದ ತಕ್ಷಣ ನಾವೇನು ಅನ್ಕೊಬೇಕು, ಕರೆಕ್ಷನ್ ಆಗ್ತಾಯಿದೆ ಮಾರ್ಕೆಟ್, ಇವತ್ತು ಟ್ರೆಂಡ್ ಕೊಡಲ್ಲ ಅಂತ ಗೊತ್ತಾಯಿತು. ಯಾವಾಗ ಇಚ್ಚಿಮೊಕ್ಕು ಹಾಕೊಂಡ್ವಿ, ಟಿ ಎಸ್ ಎಷ್ಟು ಗಂಟೆ ಕ್ಯಾಂಡ್ಲು ಬಂತು? ಕರೆಕ್ಟಾಗಿ ನಮಗೆ 9:30 ಕ್ಯಾಂಡ್ಲು ಟಿ ಎಸ್ ಒಳಗಡೆ ಬಂತು. ಟಿ ಎಸ್ ಒಳಗಡೆ ಬಂದಿದ ತಕ್ಷಣ ನಾವೇನು ಮಾಡಬೇಕು, ಇವತ್ತು ಕರೆಕ್ಷನ್ ಮಾರ್ಕೆಟು ಬೈ ಮಾಡಿದರೆ ಸ್ಟಾಪ್ ಲಾಸ್ ತೊಗೊಬೇಕು. ಸ್ಟಾಪ್ ಲಾಸ್ ತೊಗೊಂಡ್ವಿ ಬೈಯರ್ಸ್. ಸೆಲ್ಲರ್ಸ್ ಏನು ಮಾಡಿದ್ವಿ, ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಇಲ್ಲೇನು ಸಿ ಸೆಲ್ ಮಾಡಿದ್ವಿ, ಇಲ್ಲಿ ಪಿ ಸೆಲ್ ಮಾಡಿಕೊಂಡು ಅದರ ಮೇಲೆ ಈಗ ಅದಾದಮೇಲೆ ಟಿ ಎಸ್ ಒಳಗಡೆ ಹೋಯ್ತು ಮಾರ್ಕೆಟು ಟಿ ಎಸ್ ಒಳಗಡೆ ಹೋದ್ರೆ 23,753 ಮೇಲೆ ಪ್ರೈಸ್ ಆಕ್ಷನ್ ಮಾಡಿದ್ರೆ ಮಾತ್ರ ನಾವು ಸಿ ಸೆಲ್ನ ಎಕ್ಸಿಟ್ ಮಾಡ್ಕೊತೀವಿ. ಇಲ್ಲ ಅಂದರೆ ಎರಡೂ ಸಿ ಪಿ ಎರಡು ಸೆಲ್ ಉಳಿಸ್ಕೊಬೇಕು. ಆಗೇನಾಯಿತು, ಫುಲ್ ಡೇ ಇವತ್ತು ಎಲ್ಲಿವರೆಗೂ, ಇವತ್ತು ನಮಗೆ 2:40ವರೆಗೂ ಮಾರ್ಕೆಟ್ ಬ್ರೇಕ್ಔಟೇ ಕೊಟ್ಟಿಲ್ಲ ಲೆವೆಲ್ನ. ಅಂದರೆ ಫುಲ್ ಡಿಕೆ ಆಗಿರುತ್ತೆ. ಫುಲ್ ಡಿಕೆ ಆಗಿ ಸೆಲ್ಲರ್ಸ್ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಬೈಯರ್ಸ್ ಕೆಲಸ ಏನು, ಏನೂ ಮಾಡೋಂಗಿಲ್ಲ, ಸುಮ್ಮನೆ ಇರಬೇಕಷ್ಟೇ. ಈಗ ರಿವರ್ಸಲ್ ಅಂದಿದ ತಕ್ಷಣ ಏನು ಮಾಡಬೇಕು, ಇನ್ನೊಂದು ಲೋ ಇಂದ ಇನ್ನೊಂದು ಐಗೆ ಫಿಬೊನಚ್ಚಿ ಹಾಕ್ಕೊಬೇಕು. ಏನು 0.78 ಇಲ್ಲಿಂದ ಹೋಗಿತ್ತಲ್ಲ, ಈ ಎ ಬಿ ಸಿ ಒಳಗಡೆ ನಾವೇನು ಮಾಡಬೇಕು, ಎ ಬಿ ಸಿ ಒಳಗಡೆ 15 ಮಿನಿಟ್ಗೆ ಹೋಗೋಣ. 15 ಮಿನಿಟ್ಗೆ ಹೋಗಿ ಈ ಫಿಬೊನಚ್ಚಿ ತೆಗಿಯೋಣ. ಟಿ ಎಸ್ ಒಳಗಡೆ ಬಂದಿದ ತಕ್ಷಣ ನಾನು ಏನು ಮಾಡಬೇಕು, ಫಸ್ಟು ನನಗೆ ಲೋ ಇಂದ ಒಂದು ಫಿಬೊನಚ್ಚಿ ಹಾಕ್ಕೊಬೇಕು. ನಾವು ಇಲ್ಲಿಂದ ಇಲ್ಲಿ ಫಸ್ಟ್ ಫಿಬೊನಚ್ಚಿ ಇಲ್ಲಿಂದ ಇಲ್ಲಿಗೆ ಹಾಕ್ಕೊಬೇಕು. ಹಾಕ್ಕೊಂಡಿದ ತಕ್ಷಣ 0.618 ಬೀಟ್ ಮಾಡೋದು. 0.618 ಬಂತ, ಈ ಲೆವೆಲ್ 618 ಬೀಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಲೆವೆಲ್ನ ನಾವು ಇನ್ನೊಂದು ಲೆವೆಲ್ಗೆ ಮೂವ್ ಮಾಡ್ಕೊಬೇಕು. ಇದು ನಮಗೆ ಟ್ರೆಂಡ್ ಥರ ಬರುತ್ತೆ, ಕರೆಕ್ಷನ್ ಥರ ಬರುತ್ತೆ ಅಂತ ಯಾವ್ದು ಹೆಲ್ಪ್ ಮಾಡುತ್ತೆ? ಇಚ್ಚಿಮೊಕ್ಕು ಹೆಲ್ಪ್ ಮಾಡುತ್ತೆ. ಇಚ್ಚಿಮೊಕ್ಕು 5 ಮಿನಿಟ್ಸ್ಗೆ ಹೋಗೋಣ. ಇವಾಗ 5 ಮಿನಿಟ್ಸ್ಗೆ ಹೋದ್ಮೇಲೆ ನೋಡಿ, ಒಂದ್ಕಿತ ಬೀಟ್ ಆದಮೇಲೆ ಟಿ ಎಸ್ ಕೇಸ್ನ ಆನರ್ ಮಾಡ್ಕೊಂಡೇ ಮಾರ್ಕೆಟ್ ಕೆಳಗಡೆ ಬಂದಿದೆ. ನೋಡಿ, ಈ ಲೆವೆಲ್ನ ಬೀಟ್ ಮಾಡ್ತು. ಬೀಟ್ ಮಾಡಿದಾದ್ಮೇಲೆ ನೋಡಿ ಟಿ ಎಸ್ ಒಳಗಡೆ ಹೋಯ್ತಾ, ಹೋಗೇ ಇಲ್ಲ ಮಾರ್ಕೆಟು. ಆಪ್ಷನ್ ಬೈಯರ್ಸ್ ಇಲ್ಲಿ ಸ್ವಲ್ಪ ಟ್ರೈ ಮಾಡ್ಬೋದಾಯಿತು. ಎಲ್ಲಿ ಗಂಟ ಬಂತು, ಈ ಲೆವೆಲ್ 0.618 ಲೆವೆಲ್ಗೆ 100% ಬಂತು ಮಾರ್ಕೆಟು. ಇನ್ನೇನು ಬೇಕು, ಸೂಪರ್ ಡೂಪರ್ ವರ್ಕ್ ಆಯಿತು. ಇನ್ನು ನಾಳೆ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿಂದ ಇಲ್ಲಿಗೆ ಏನು ಬಿದ್ದಿದೆಯಲ್ಲ ಮಾರ್ಕೆಟು, ಇದು ಸ್ಲೋಗಿ ಬಿದ್ದಿದೆ. ಇಲ್ಲಿಂದ ಇಲ್ಲಿಗೆ ಏನು ಹೋಗಿದೆಯಲ್ಲ ಮಾರ್ಕೆಟು, ಇದು ಐ ಬಿದ್ದಿದೆ. ಸೊ ಅಂದರೆ ಇದು ಫಾಸ್ಟಾಗಿ ಹೋಗಿದೆ, ಇದು ಸ್ಲೋಗಿ ಬಂದಿದೆ. ಅಂದರೆ ಇದು ಕರೆಕ್ಷನ್, ಇದು ಟ್ರೆಂಡ್ ಅಂತ. ಇನ್ನು ದೊಡ್ಡ ಟೈಮ್ ಫ್ರೇಮಲ್ಲಿ ಒಂದು ನೋಡಬೇಕು ಅಂದರೆ ನಾವು ಡೈಲಿ ಹೋಗೋಣ. ಇದೊಂದು ಇಂಪಾರ್ಟೆಂಟ್ ಲೆವೆಲ್ ನಿಮ್ಗೆ ಹೇಳ್ಬೇಕಾಗಿತ್ತು. ಏನಪ್ಪ ಅಂದರೆ, ತೆಗಿಯೋಣ ಫಿಬೊನಚ್ಚಿ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಪ್ಯಾಟರ್ನ್ ಕಾಣಿಸ್ತಾ ಇದೆ ನಿಮಗೆ? ಇದೊಂದು ಇನ್ಸೈಡ್ ಬಾರ್ ಥರ ಕಾಣಿಸ್ತಾ ಇದೆ. ಇನ್ಸೈಡ್ ಬಾರ್ ಥರ ಕಾಣಿಸ್ತಾ ಇದೆಯಾ? ಒಂದು ಮೊಮೆಂಟಮ್ ಕ್ಯಾಂಡಲ್ ಬಂತು, ಅದರೊಳಗಡೆ ಡೋಜಿ. ಇದು ಏನಿದೆ, ಈ ಕ್ಯಾಂಡಲ್ನ ಬ್ರೇಕ್ಔಟ್ ಆಗ್ಬೇಕು ಮಾರ್ಕೆಟ್, ಇಲ್ಲ ಅದ್ರೊಳಗಡೆ ಡೋಜಿ ಮಾಡ್ಕೊಂಡಿರುತ್ತೆ. ಇದನ್ನು ಇನ್ಸೈಡ್ ಬಾರ್ ಅಂತ ಕರಿತೀವಿ ನಾವು. ಸೊ ಇವಾಗ ಏನು ಮಾಡ್ಬೋದು, ನಾಳೆ ಏನು ಮಾಡಬೇಕು ಅಂದರೆ, ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದ ತಕ್ಷಣ ಏನು ಮಾಡ್ಬೇಕು ನಾವು, ಫಸ್ಟು ಇಲ್ಲಿಂದ ಇಲ್ಲಿ ಫಿಬೊನಚ್ಚಿ ಹಾಕೊಳ್ಳೋಣ. ಈ ಲೋ ಇಂದ ಈ ಐಗೆ ಒಂದು ಫಿಬೊನಚ್ಚಿ ಹಾಕೊಳ್ಳೋಣ. ಫಿಬೊನಚ್ಚಿ ಹಾಕ್ಕೊಂಡು ಈಗ ಒಂದು ಏನು ಬಿದ್ದಿರುತ್ತಲ್ಲ, ಎಲ್ಲಿಗೆ ಬಂದಿದೆ ಮಾರ್ಕೆಟು, ಇದು ನೋಡಿದ್ರೆ ನನಗೆ 23,490, ಅಪ್ರಾಕ್ಸಿಮೇಟ್ 23,500 ಅಂದ್ಕೊಳ್ಳಿ. ಯಾಕೆ ಅಂದರೆ ಅದೊಂದು ಸೈಕಾಲಜಿಕಲ್ ನಂಬರು. ಇಲ್ಲಿ ಗಂಟ ಮಾರ್ಕೆಟ್ ಬೀಳುತ್ತೆ, ಬಿದ್ದು ಇಲ್ಲಿ ಗಂಟೆ ಏನು ಬೀಳುತ್ತಲ್ಲ, ಬಿದ್ದು ಟಿ ಎಸ್ ಕೇಸ್ ಒಳಗಡೆ ಹೋದರೆ, ಇಚ್ಚಿಮೊಕ್ಕು ಒಳಗಡೆ ಹೋದರೆ, ಒಳಗೆ ಹೋಗಿದ ತಕ್ಷಣ ಏನು ಮಾಡ್ಬೋದು ನಾವು, ಏನು ಮಾಡಬೇಕು ಅಂದರೆ 5 ಮಿನಿಟ್ಸ್ಗೆ ಹೋಗೋಣ. ಏನು ಇಲ್ಲೆಲ್ಲಾದರೂ ಓಪನ್ ಆಗಿ ಯಾವಾಗ 23,500 ಮುಟ್ಟಿ ಟಿ ಎಸ್ ಕೇಸ್ ಒಳಗಡೆ ಅಂದರೆ ಇಚ್ಚಿಮೊಕ್ಕು ಒಳಗಡೆ ಹೋಗುತ್ತೋ, ಹೋಗಿದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಈ ಫಿಬೊನಚ್ಚಿನ 23,000 ಈ ಟಾಪಿಂದ ಈ ಟಾಪ್ಗೆ ಫಿಬೊನಚ್ಚಿ ಹಾಕೋಬೇಕು. ಅಂದರೆ ಈ ಟಾಪಿಂದ 23,500 ಎಲ್ಲಿ ಬರುತ್ತೆ, 23,500 ಇಲ್ಲಿಗೆ ಬರುತ್ತೆ. ಈ ಲೆವೆಲ್ ಫಿಬೊನಚ್ಚಿ ಹಾಕೊಂಡಿದ ತಕ್ಷಣ ಆಗ ಈ ಲೆವೆಲ್ಲು ಇದೊಂದು ಎ ಆಗುತ್ತೆ, ಇದೊಂದು ಬಿ ಬರುತ್ತೆ. ಬಿ ಟಾರ್ಗೆಟ್ ಯಾವ ಥರ ಕಂಡುಹಿಡಿತೀವಿ ನಾವು, ಬಿ ಟಾರ್ಗೆಟ್ ಫಿಬೊನಚ್ಚಿ ಹಾಕ್ಕೊಳ್ತೀವಿ. ಫಿಬೊನಚ್ಚಿ ಹಾಕ್ಕೊಂಡು ನಮ್ದು ಏನು 23,682 ಇದೆ ಅಥವಾ 23,711 ಇದೆ, ಇಲ್ಲಿ ಗಂಟ ಹೋಗ್ಬೋದು. ಬಿ ಯಾವ ಥರ ಹೋಗುತ್ತೆ, ಸ್ಲೋ ಹೋಗುತ್ತೆ. ಸ್ಲೋ ಅಂದರೆ ಎ ಬಿ ಸಿ.
ಈಗ ಇಲ್ಲಿ ಗಂಟ ಫಿಬೊನಚ್ಚಿ ಬಂದು ಇದು ಇಚ್ಚಿಮುಖ ಒಳಗಡೆ ಹೋಯ್ತು. ಅದಾದ್ಮೇಲೆ ಒಂದು ಎ ಆಗಿ ಒಂದು ಬಿ ಆಗಿ ಒಂದು ಸಿ ಆಗುತ್ತೆ. ಸಿ ಆದರೆ ಇದರ 0.618 ಲೆವೆಲ್ ಅದಾಗಿರುತ್ತೆ. ಅದಾದ್ಮೇಲೆ ಮಾರ್ಕೆಟ್ ಇಲ್ಲಿ ಹೋಗಿ ಅದೇ ಟ್ರೆಂಡ್ ಕಂಟಿನ್ಯೂಷನ್ ಆದರೆ ಮೇಲೆ ಹೋಗ್ಬೇಕು, ಅಥವಾ ಅದ್ರ ಇಚ್ಚಿಮುಖ ಒಳಗಡೆ ಬಂದಿದ ತಕ್ಷಣ ನಾವು ಎ ಕೊಲ್ಸು ಸಿ ಹಾಕೊಬೇಕು. ಎ ಕೊಲ್ಸು ಸಿ ಹಾಕೊಳೋದು ಹಿಂಗೆ, ಆಗ ಫುಲ್ ಟ್ರೆಂಡ್ಗೆ ಒಂದು ಫಿಬೊನಚ್ಚಿ ಹಾಕೊಳ್ಳೋಣ ನಾವು. ಫಿಬೊನಚ್ಚಿ ಹಾಕ್ಕೊಂಡು ಎ ಕೊಲ್ಸು ಸಿ ನಮ್ಗೆ ಯಾವುದು 23,400 ಏನಿದೆಯಲ್ಲ ಇದೇ ಟಾರ್ಗೆಟ್. ಅದನ್ನು ಬಿಟ್ ಮಾಡ್ಕೊಂಡು ಹಂಗೆ ಟ್ರೆಂಡ್ ಆಗಿ ಹಂಗೆ ಹೋದ್ರೆ 23,100 ಏನಿದೆಯಲ್ಲ ಅದು ಓಪನ್ ಆಗಿರುತ್ತೆ ನಮ್ದು. ಈಗ ಟ್ರೆಂಡ್ ಆದ್ರೂ ಅಷ್ಟೇ, ಏನೇ ಆಗಲಿ ಮಾರ್ಕೆಟು ಗ್ಯಾಪ್ ಡೌನ್ ಆಗಿ ಒಂದು ಯಾವುದಾದ್ರೂ ಒಂದು ಸಪೋರ್ಟ್ ನ ಟೆಸ್ಟ್ ಮಾಡಿ ಕೆಳಗಡೆ ಬರ್ಬೇಕು, ಆಗ ಬೈ ಮಾಡಿದ್ರೆ ಸೂಪರ್ ಡೂಪರ್. ಯಾಕಂದ್ರೆ ನಾಳೆ ಬುಧವಾರ ಟಿಕೆ ಕಮ್ಮಿ ಇರುತ್ತೆ, ಬೈ ಮಾಡ್ಬೋದು ಆರಾಮಾಗಿ. ಗ್ಯಾಪ್ ಅಪ್ ಆದರೆ ಅಪ್ ಆಯಿತು ಅಂದರೆ ನಮ್ಮ ಟ್ರೆಂಡ್ ಲೈನ್ ಏನಿದೆಯಲ್ಲ 23,898 ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ ನೋಡ್ಕೊಬೇಕು, ಮತ್ತು ನಮ್ಮ ಟ್ರೆಂಡ್ ಲೈನ್ ನೋಡ್ಕೊಬೇಕು. ಇಲ್ಲಿ ಗಂಟ ಗ್ಯಾರಂಟಿ ಪ್ರೈಸ್ ಆಕ್ಷನ್ ಆಯಿತು ಸೇಮ್. ಈಗ ಗ್ಯಾಪ್ ಅಪ್ ಓಪನ್ ಆಯಿತು, ಗ್ಯಾಪ್ ಅಪ್ ಓಪನ್ ಆಗಿದ ತಕ್ಷಣ ಮಾರ್ಕೆಟ್ ಮೇಲೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಮೇಲೆ ಹೋಗಿ ಪ್ರೈಸ್ ಟಿ ಎಸ್ಗೆ ಹೋಗಿದ ತಕ್ಷಣ ಇಚ್ಚುಮುಖ ಒಳಗಡೆ ಬಂದಿದ ತಕ್ಷಣ ಏನು ಮಾಡಬೇಕು, ಈ ಲೋಯಿಂದ ನಮ್ಮ ಲೋಯಿಂದ ಹೀಗೆ ಫಿಬೊನಚ್ಚಿ ಹಾಕೋಬೇಕು. ಅದೊಂದು ಎ ಬಿ ಸಿ ಥರ ಬಂದಿದ ತಕ್ಷಣ ಎಂಟರ್ ಇದೊಂದು ಎ ಇದೊಂದು ಬಿ ಇದೊಂದು ಸಿ ಮಾಡಿಕೊಂಡ್ರೆ ನಮ್ಮ ಸಿನ ಟಾರ್ಗೆಟ್ ಎಲ್ಲಿ ಬೈ ಮಾಡ್ಬೋದು. ಗ್ಯಾಪ್ ಅಪ್ ಆಗಿರುತ್ತೆ, ಬಿ ಅಲ್ಲಿ ಬೈ ಮಾಡಬಾರ್ದು, ಸೆಲ್ ಮಾಡಿದ್ರೆ ಅಂಥದ್ದು ವೆಯ್ಟ್ ಮಾಡೋಣ. ಆಮೇಲೆ ಸಿ ಅಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ. ಸೆಲ್ಲಿಂಗಲ್ಲಿ ಸಿಕ್ಕಿದ್ರೆ ಸೆಲ್ಲಿಂಗಲ್ಲೂ ಸೇಮ್ ಇದೆ ನಮಗೆ. ನಮಗೆ 23,500, 23,420 ಈ ಲೆವೆಲ್ಗೆ ಬರುತ್ತೆ. ಹಾಗೆ ಟ್ರೆಂಡ್ ಮಾಡ್ಕೊಂಡೋದ್ರೆ ನಮಗೆ ಡೌನ್ ಸೈಡ್ ಗೊತ್ತಿದೆ 23,100 ಟಾರ್ಗೆಟ್ ನಮ್ದು ನೆಕ್ಸ್ಟ್. ಈ ಥರ ಇರುತ್ತೆ. ನಾಳೆ ಈಸಿಯಾಗಿ ಟ್ರೇಡ್ ಮಾಡ್ಬೋದು ಅನ್ಕೊಂತೀನಿ. ಥ್ಯಾಂಕ್ ಯು.